ನಮಸ್ಕಾರ. ಕರ್ನಾಟಕ ಧರ್ಮಸ್ಥಳದಲ್ಲಿ ತನಿಖೆ ಮಾಡಕ್ಕೆ SIT ಅನ್ನು ರಚನೆ ಮಾಡಿಸಿದ್ವಿ. ಬಟ್ ಆದ್ರೆ ಸರ್ಕಾರ ಮತ್ತೆ ಇಲ್ಲಿನ ರಾಜಕಾರಣಿಗಳು ಆ SIT ಆದಂತ ಹತ್ಯಾಕಾಂಡ, ಕೊಲೆಯ ರೇಪುಗಳನ್ನ ತನಿಖೆ ಮಾಡೋಕೆ ಬಳಸೋದ್ ಬದಲು ಅಲ್ಲಿ ಕೊಲೆಗಾರರಿಗೆ ರಕ್ಷಣೆ ಕೊಡಕ್ಕೆ, ಕೊಲೆಗಾರರನ್ನ ಬಚಾವ್ ಮಾಡಲಿಕ್ಕೆ ಮಾಡ್ತಾ ಇರುವಂತ ಕಾರ್ಯ ನೋಡಿದ್ರೆ ತುಂಬಾ ಬೇಸರ ಆಗ್ತಾ ಇದೆ. ಒಂದು, ಈ SIT ರಚನೆ ಆದಾಗಿಂದ ಇಲ್ಲಿವರೆಗೆ ಏನ್ ತನಿಖೆ ಆಗಿದೆ ಅದನ್ನ SIT ಮತ್ತೆ ಸರ್ಕಾರ ಮುಚ್ಚಿಟ್ರು ಅಂತ ನಮಗೆ ಬಹುದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಎರಡನೇದಾಗಿ ಸಿಕ್ಕಂತ ಪಳೆ ಉಳಿಕೆಗಳನ್ನ ಕಸ್ತೂರ್ಬಾ ಹಾಸ್ಪಿಟಲ್ ಅನ್ನೇ ಚಾಯ್ಸ್ ಮಾಡಿದ್ಯಾಕೆ? ಅಲ್ಲಿಟ್ಟಿರುವಂತ ಪಳೆ ಉಳಿಕೆಗಳು ಅಲ್ಲಿ ಸಿಕ್ಕಿದ್ದ ಅಥವಾ ಅದನ್ನ ಬದಲಾಯಿಸಲು ಷಡ್ಯಂತ್ರ ಹೂಡಲು ಕಸ್ತೂರ್ಬಾ ಹಾಸ್ಪಿಟಲ್ ಅನ್ನ SIT ಮತ್ತೆ ಸರ್ಕಾರ ನಿರ್ಧಾರ ಮಾಡ್ತಾ ಈಗ ಇಷ್ಟು ದಿನ ಆದರೂ ಯಾವುದೇ ರೀತಿಯ ಪಾರದರ್ಶಕತೆಯನ್ನ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾಯ್ದುಕೊಳ್ಳದೆ ಒಳ್ಳೆ ದೊಡ್ಡ ಸೀಕ್ರೆಟ್ ಮಿಷನ್ ತರ ಇದನ್ನ ನಡೆಸ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವರು ಕೊಲೆಗಾರರ ರಕ್ಷಣೆಗೆ ಸರ್ಕಾರ ಮತ್ತೆ ಪೊಲೀಸ್ SIT ನಿಂತಿದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಅಂತಂದ್ರೆ, ಈ ಒಂದು SIT ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ ಒಬ್ಬ IPS ಆಫೀಸರ್ ಅನುಚೇತು ಅಮೆರಿಕದಲ್ಲಿ ಜಾಲಿ ಪ್ರವಾಸಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರ ಅದನ್ನ ಅಪ್ರೂವಲ್ ಮಾಡಿ ಆತನ ಕಳ್ಸಕ್ಕೆ ನಿಂತಿರೋ ಆದೇಶ ನೋಡಿದ್ರೆ ಸರ್ಕಾರ ಯಾವುದೇ ಮಟ್ಟದಲ್ಲಿ SIT ಬಗ್ಗೆ ಸೀರಿಯಸ್ ಇಲ್ಲ, ಬದಲಿಗೆ ಕೊಲೆಗಾರರ ರಕ್ಷಣೆಗೆ ನಿಂತಿದೆ ಅನ್ನೋದು ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಿಕ್ಕಿದ್ದು ಎಷ್ಟು ಪಳೆ ಉಳಿಕೆ, ಅವುಗಳನ್ನ ರಕ್ಷಣೆ ಮಾಡಕ್ಕೆ ಅಲ್ಲಿಟ್ಟಿದ್ದೀರಾ ಅಥವಾ ಅದನ್ನ ಬದಲಾಯಿಸಿ ಸಾಕ್ಷಿಗಳನ್ನ ನಾಶ ಮಾಡಲಿಕ್ಕೆ ಅಲ್ಲಿಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಕಾಡ್ತದೆ. ಟೆಕ್ನಾಲಜಿ ಬಳಸ್ರಪ್ಪ, ಸೂಕ್ಷ್ಮವಾಗಿ ಪಳವಳಿಕೆ ವಾಪಸ್ ತೆಗೀರಿ ಅಂದ್ರೆ ಇಲ್ಲ ಗುರು, ನಾವು ತೆಗೆಯೋದೇ JCB ನಲ್ಲಿ ಪೋಕ್ಲಿನಲ್ಲಿ ನಮ್ಗೆ ಇಷ್ಟ ಬಂದಂಗೆ ಮಾಡ್ತೀವಿ ಅಂತ ಹೇಳುವಂತ SIT, ನಡೆಯುವಂತ SIT, ಮಾಡ್ತಾರೋ ತನಿಖೆಯನ್ನ ಬಚ್ಚಿಟ್ಟಿರುವಂತ SIT, ಅದನ್ನ ಪಾರದರ್ಶಕವಾಗಿ ಮಾಡದೆ ಆ ಒಂದು ಬಚ್ಚಿಟ್ಟಿ ಸೀಕ್ರೆಟ್ ಆಗಿ ಮಾಡ್ತಾರಂತ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರಂತ ಸರ್ಕಾರ ಮತ್ತೆ ಊಹಾಪೋಹಗಳಿಂದ ಜನರನ್ನ ದಿಕ್ಕಿಸುತ್ತಿರುವಂತಹ ಒಂದಷ್ಟು ಮಾಧ್ಯಮಗಳು, ಓಡಾಡುತ್ತಿರುವ ಕೊಲೆಗಾರರು ಹಂಚುತ್ತಿರುವ ಸಾವಿರಾರು ಕೋಟಿ ಹಣ, ಕೆಲವು ಮಾಧ್ಯಮಗಳಿಗೆ ಬಂದಂತ ಬ್ರೀಫ್ ಕೇಸ್ಗಳು, ಒಂದಷ್ಟು ಜನರಿಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಕೊಟ್ಟಂತ ಹಣ, ಈ ಎಲ್ಲಾ ಮಾತುಗಳು ಚರ್ಚೆಯಾಗ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಈ ಸಾವಿರಾರು ಕೋಟಿ ಹಣ? ಕೊಲೆಗಾರರು ಎಷ್ಟೆಷ್ಟು ಕೋಟಿ ಹಂಚ್ತಾ ಇದ್ದಾರೆ, ಯಾರ್ಯಾರಿಗೆ ಹಂಚ್ತಾ ಇದ್ದಾರೆ? ಸರ್ಕಾರದಲ್ಲಿ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಎಷ್ಟು ಕೋಟಿ ಹಂಚಿದ್ರು, ಮಾಧ್ಯಮಗಳಲ್ಲಿ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಎಷ್ಟು ಹಂಚಿದ್ರು, ಜನರ ದಿಕ್ಕನ್ನು ತಪ್ಪಿಸಕ್ಕೆ ಎಷ್ಟು ಕೋಟಿ ಹಂಚಿದ್ರು, SIT ಎಷ್ಟು ಕೋಟಿ ಹಂಚಿದ್ರು, ಅಲ್ಲಿರುವ ಪಳವಳಿಕೆ ಸಿಕ್ಕಂತ ಪಳಿಕೆಗಳನ್ನ ಬದಲಾವಣೆ ಮಾಡಲಿಕ್ಕೆ ಎಷ್ಟು ಸಾವಿರಾರು ಕೋಟಿ ಹಂಚಿದ್ರು, ಮತ್ತೆ ಕಸ್ತೂರ್ಬಾ ಹಾಸ್ಪಿಟಲ್ ಅನ್ನ ನಿರ್ಧಾರ ಮಾಡಿದ್ಯಾರು? ಯಾವ DNA ಎಕ್ಸ್ಪರ್ಟ್ ಅಲ್ಲಿ ತನಿಖೆ ಮಾಡಿದ್ರು? ಆಮೇಲೆ ಮಾಡಿದ್ರೆ ರಿಪೋರ್ಟ್ ಎಲ್ಲಿ? ಆಮೇಲೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತ ಊಹಾಪೋಹಗಳು ಎಲ್ಲ ಗಂಡಿಗೆ ಸಿಕ್ಕಂತ ಗಂಡಸಿನ ಪಳವಳಿಕೆ ಸಿಕ್ಕಿದೆ ಅಂತ ಒಂದಷ್ಟು ಮಾಧ್ಯಮಗಳಲ್ಲಿ ಬಳಸೋದು, ಜನರ ದಿಕ್ಕನ್ನ ತಪ್ಪಿಸೋದು, ಪ್ರತಿದಿನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೆಲೆ ಏರಿಕೆ ಆಗ್ತಾ ಇದೆ, ನಿರುದ್ಯೋಗ ಇದೆ, ಮತ್ತೆ ಜನರಿಗೆ ನೆಮ್ಮದಿ ಇಲ್ಲ, ಸಂಪಾದನೆ ಕಡಿಮೆ, ಕೆಲಸ ಸಿಗ್ತಾ ಇಲ್ಲ, ಓದಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇರ್ಬೇಕಾದ್ರೆ ರೈತರ ಸಾವುಗಳಾಗ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ, ತಿನ್ನೋ ಊಟಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅಂತ ಸಮಯದಲ್ಲಿ ಜನರ ತೊಂದರೆಗೆ ಹೋರಾಟಗಳು ಮಾಡದಿರುವಂತ ಜನ, ಪರ್ಟಿಕ್ಯುಲರ್ಲಿ ಈ ಒಂದು ಹತ್ಯಾಕಾಂಡದ ವಿರುದ್ಧ SIT ಅಲ್ಲಿ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ ಸರ್ಕಾರ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಅನ್ನ ತಾತ್ಕಾಲಿಕವಾಗಿ ತಡೆ ಇರ್ತದೆ. ಪ್ರತಿದಿನ ಅಲ್ಲಿ ಪ್ರೊಟೆಸ್ಟ್ ನಡೀತದೆ. ಆಮೇಲೆ ಅಪರಾಧಿಗಳನ್ನ ನಿರಾಪರಾಧಿ ಮಾಡುವಂತ ವಾಷಿಂಗ್ ಮಿಷಿನ್ ಕಾಂಗ್ರೆಸ್ ಸರ್ಕಾರ ತರಲಾಗತ್ತೆ. ಆಮೇಲೆ ಯಾರು ಧ್ವನಿ ಮಾಡ್ತಾರೋ ಅವ್ರ ಮೇಲೆ FIR ಗಳಾಗಿ ಅವರನ್ನ ಕೋರ್ಟ್ಗಳು ಅರೆಸ್ಟ್ಗಳನ್ನ ಮಾಡಲಾಗತ್ತೆ. ಈ ಎಲ್ಲದನ್ನ ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗಿ ಕಣ್ಣಿಗೆ ಬೀಳ್ತಾ ಇದೆ, ಎಂಟೈರ್ ಇನ್ವೆಸ್ಟಿಗೇಷನ್ ಸರ್ಕಾರ ಕೊಲೆಗಾರರ ಪರವಾಗಿದೆ. ಹಾಗಾಗಿ ಉಳಿದಿರುವಂತ ಒಂದೇ ಒಂದು ದಾರಿ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದು. ಇಂದು ನಮ್ಮ ವಕೀಲರ ಟೀಮು ಸುಪ್ರೀಂ ಕೋರ್ಟ್ಗೆ ಒಂದು ಪೆಟಿಷನ್ ಅನ್ನ ಇಮೇಲ್ ಮುಖಾಂತರ ಮತ್ತೆ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿಕೊಟ್ಟಿದ್ದೇವೆ. ಒಂದು, ಈ ಆನ್ಗೋಯಿಂಗ್ SIT ಇನ್ವೆಸ್ಟಿಗೇಷನ್ ಅನುಮಾನಾಸ್ಪದವಾಗಿದೆ. SIT ಅವರೇ JCBಗಳನ್ನ, ಪೋಕ್ಲೇನ್ಗಳನ್ನ ಬಳಸಿ ಅಲ್ಲಿದ್ದಂತ ಎವಿಡೆನ್ಸ್ ಗಳನ್ನ ನಾಶ ಮಾಡಿದ್ದಾರೆ. ಸಿಕ್ಕಂತ ಎವಿಡೆನ್ಸ್ ಗಳನ್ನ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳೋ ನೆಪದಲ್ಲಿ ಅಲ್ಲೂ ಕೂಡ ಆ ಒಂದು ಪಳವಳಿಕೆಗಳನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋ ಅನುಮಾನಗಳು ನಮ್ಗೆಲ್ಲರಿಗೂ ಮೂಡ್ತಾ ಇದೆ. ಜೊತೆನಲ್ಲಿ ಪದೇ SIT ಡಬ್ಬಾ ಇನ್ವೆಸ್ಟಿಗೇಷನ್ ಏನೂ ಸಿಕ್ಕಿಲ್ಲ. ಆಮೇಲೆ ಕಂಪ್ಲೇಂಟ್ ಅನ್ನ ಅರೆಸ್ಟ್ ಮಾಡ್ತಾ ಇರೋದು, ಧ್ವನಿ ಮಾಡಿದವರ ಮೇಲೆ FIR ಗಳನ್ನ ಮಾಡಿ ಜೈಲು ಕಳಿಸ್ತಾ ಇರೋದು, ಇಡೀ ಒಂದು ಮಾಧ್ಯಮದ ವರ್ಗ 1,500 ಕೋಟಿ ಈಸ್ಕೊಂಡು ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇರೋದು, ಪ್ರತಿದಿನ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಫಂಡಿಂಗ್ ಮಾಡ್ತಾ ಇರೋದು, ಈ ಎಲ್ಲಾ ಕಾರ್ಯಗಳನ್ನ ನೋಡಿದ್ರೆ
ಕೊಲೆಗಾರರ ಮತ್ತು ಈ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತರು ತುಂಬಾ ಪ್ರಭಾವಶಾಲಿಗಳು, ತುಂಬಾ ಪ್ರಭಾವನ ಮೀರ್ತಾ ಇದ್ದಾರೆ. ಅವರನ್ನ ಅರೆಸ್ಟ್ ಮಾಡಿದಾರೆ SIT ಅವರನ್ನ ಅರೆಸ್ಟ್ ಮಾಡಿದ್ರ ತನ್ನ ನೈತಿಕತೆಯನ್ನ ಕಳ್ಕೊಂಡಿದೆ. ಮೊಹಂತಿ ಅವರು CBI ಡೈರೆಕ್ಟರ್ ಆಗದಿರಲಿ, ಈಗೇನಾದ್ರೂ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಅಲೋ ಆಯ್ತು ಅಂತಂದ್ರೆ ಖಂಡಿತವಾಗಿ ಜೈಲಿಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ. 20 ಜನ SIT ಅಧಿಕಾರಿಗಳು ಜೈಲಿಗೆ ಹೋಗ್ಲೇಬೇಕು. ಕಾರಣ ಯಾಕೆ ಅಂತಂದ್ರೆ ಅವರು ಮಾಡಿರುವಂತ ಅನಧಿಕೃತ ಕೆಲಸ, ಸಾಕ್ಷ್ಯ ನಾಶ ಮತ್ತೆ ಪಾರದರ್ಶಕತೆ ಇಲ್ಲದೆ ಕೊಲೆಗಾರರಿಗೆ ಹೆಲ್ಪ್ ಆಗ್ಲಿಕ್ಕೆ ಸಿಕ್ಕಂತ ಪಳವಳಿಕೆಗಳನ್ನ ಯಾವುದೇ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡದೆ ಚೇಂಜ್ ಮಾಡಕ್ಕೆ, ಕಾನ್ಸ್ಪಿರೆನ್ಸಿ ಮಾಡಕ್ಕೆ DNA ಎಕ್ಸ್ಪರ್ಟ್ಗಳನ್ನ ದಿಕ್ಕು ತಪ್ಪಿಸಿ, ಡಾಕ್ಟರ್ಗಳನ್ನ ದಿಕ್ಕು ತಪ್ಪಿಸಿ ಸರ್ಕಾರದ ಒತ್ತಡ ಇಟ್ಕೊಂಡು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡದೆ ಪ್ರೊಟೆಕ್ಟ್ ಮಾಡುವಂತ ಕೆಲಸದಲ್ಲಿ ಮಾಡ್ತಾ ಇರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ನಮ್ಮ ವಕೀಲರ ಟೀಮ್ ಪಿಟಿಷನ್ ಬರೆದಿದೆ. ಡೆಫಿನೆಟ್ಲಿ ವಿ ವಿಲ್ ಫೈಟ್ ದಿಸ್. ಓಕೆ, ಬರಬಾರ್ದಾಗಿತ್ತು, ಬಂದ್ಬಿಟ್ಟಿದ್ದೀವಿ. ಡೆಫಿನೆಟ್ಲಿ ವಿ ವಿಲ್ ಫೈಟ್ ದಿಸ್. ನಾನು ಹೆಚ್ಚಾಗಿ ಏನು ಹೇಳಕ್ ಇಷ್ಟಪಡೋದಿಲ್ಲ. ನೌ ದ ಎಂಟೈರ್ ಮ್ಯಾಟರ್ ಇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ನನಗೆ ಗೊತ್ತಿದೆ, ನಾನೊಬ್ಬ ಸಣ್ಣ ವಕೀಲ, ನಾನೊಬ್ಬ ಸಣ್ಣ ವ್ಯಕ್ತಿ, ಆದರೂ ಕೂಡ ನನ್ನ ಕೈಲಾದಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ದ ಪೆನ್ ಇಸ್ ಮೈ ವೆಪನ್. ನಿಮ್ಮೆಲ್ಲರ ಧ್ವನಿ ಈ ಜಾಗದಲ್ಲಿ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸುಜಾತಾ ಭಟ್ಟನ್ನ ಹುಚ್ಚಿ ಮಾಡಕೊಟ್ರು, ಒಂದಷ್ಟು ಜನ ಧ್ವನಿ ಎತ್ತದವ್ರ ಮೇಲೆ ಕೇಸುಗಳನ್ನು ಹಾಕಿ ಜೈಲಿಗೆ ಹಾಕಿದ್ರು, ನನ್ನ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರು. ಈಗ ಅವನ ಕಂಪ್ಲೇನೆಂಟ್ ಅವನೊಬ್ಬ ದೊಡ್ಡ ಫ್ರಾಡೋ ಅಂತೇಳಿ ಅವನನ್ನೇ ಅರೆಸ್ಟ್ ಮಾಡಿದ್ದಾರೆ. ಏನ್ ಬಂತ್ರಿ? ಸರ್ಕಾರ ಅಪರಾಧಿಗಳನ್ನ ನಿರಪರಾಧಿ ಮಾಡ್ತಾ ಇದೆ, ಮತ್ತೆ ಧ್ವನಿ ಮಾಡೋರ್ನ ಅಪರಾಧಿ ಮಾಡುವಂತ ಕೆಲಸಕ್ಕೆ ಖುದ್ದು ಸರ್ಕಾರ, SIT, ಪೊಲೀಸ್, ಗವರ್ಮೆಂಟ್ ಮಿಷನರಿ ಕಾಂಗ್ರೆಸ್ ಸರ್ಕಾರ ನಿಂತರೆ ನ್ಯಾಯ ಎಲ್ಲಿ ಸಿಗುತ್ತೆ? ಎಲ್ಲಿದೆ ನ್ಯಾಯ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ಬಟ್ ಈ ದೇಶದಲ್ಲಿ ಸಂವಿಧಾನ ಬದುಕಿದೆ. ಈ ದೇಶದಲ್ಲಿ ಕೋರ್ಟ್ಗಳ ಮೇಲೆ ಇನ್ನೂ ನಂಬಿಕೆ ಜನಕ್ಕೆ ಹೋಗಿಲ್ಲ. ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಇದರ ಮೇಲೆ ವಿಷಯ ಮಾಡ್ತಾ ವಿ ಫೈಲ್ಡ್ ಇಟ್ ಅಂಡ್ ಪ್ಯಾರಲಲಿ ನಮ್ಮ ಡೆಲ್ಲಿ ಟೀಮು ಇದನ್ನ ಮಾನಿಟರ್ ಮಾಡ್ತಾ ಇದೆ. ದೇ ಆರ್ ಸಪೋರ್ಟಿಂಗ್ ಆಲ್ ದಿಸ್. ಥ್ಯಾಂಕ್ಸ್ ಅ ಲಾಟ್. ಇಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ನಾನು ಮಾಡ್ತಾ ಇದ್ದೀನಿ. ಮಿಕ್ಕದ್ದು ಮೇಲೆಯವ್ರನ್ನ ಇಚ್ಛೆಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಕರ್ನಾಟಕ. ಸುದ್ದಿ 18 ಸದಾ ನಿಮ್ಮೊಂದಿಗೆ.